ನೀತಿಯ ರಾಜನೇ ನಿನಗೆ ಸ್ತೋತ್ರ ಏಸಪ್ಪ. ಸಿಂಹಾಸನ ರೂಢನಾಗಿರುವ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ನನ್ನ ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿರುವ ಆತನೇ ನಿಮಗೆ ಸ್ತೋತ್ರ. ಹಾಲೆಲ್ಲೂಯ ಹಾಲೆಲ್ಲೂಯ ಹಾಲೆಲ್ಲೂಯ. ಆರಾಧನೆಗೆ ಯಜಮಾನನೇ ನಿನಗೆ ಸ್ತೋತ್ರ ಸ್ವಾಮಿ. ಬನ್ನಿರಿ ಅಯ್ಯ, ನಿಮಗೆ ಸ್ತೋತ್ರ ಸ್ವಾಮಿ. ಏಸಪ್ಪ ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ತಿದ್ದೇನೆ. ಬನ್ನಿರಿ, ಸ್ತೋತ್ರ ಸ್ವಾಮಿ. ಬನ್ನಿರಿ ಏಸಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ. ಹಾಲೆಲ್ಲೂಯ ಹಾಲೆಲ್ಲೂಯ ಹಾಲೆಲ್ಲೂಯ. ಸ್ತೋತ್ರ ಕರ್ತನೆ. ಪವಿತ್ರಾತ್ಮನೇ ಸ್ತೋತ್ರ. ಪವಿತ್ರಾತ್ಮ ನಿಮಗೆ ವಂದಿಸ್ತಾ ಇದ್ದೇನೆ ಏಸಪ್ಪ. ಪವಿತ್ರಾತ್ಮನೇ ನಿಮಗೆ ವಂದನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಸ್ತೋತ್ರ. ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಹಾದು ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಏಸಪ್ಪ, ನಿಮ್ಮ ಪ್ರಸನ್ನತೆ ಮೂಲಕ ಈ ಆರಾಧನೆ ನಡೆಸಿಕೊಡ್ರೆಯ. ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ. ಬರಬೇಕಾದಂಥ ಮಕ್ಕಳು ತಕ್ಕ ಸಮಯಕ್ಕೆ ಬೇಗ ಬರುವಂತೆ ನೀನು ಕೃಪೆ ಕೊಡು ಸ್ವಾಮಿ. ಸ್ತೋತ್ರ ಸ್ವಾಮಿ. ಹಾಲೆಲ್ಲೂಯ ಹಾಲೆಲ್ಲೂಯ. ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಏಸಪ್ಪ, ಪ್ರಾರಂಭದಿಂದ ಅಂತ್ಯದವರೆಗೂ ನೀನೇ ಯಜಮಾನನಾಗಿದ್ದುಕೊಂಡು ಅಪ್ಪ ಉತ್ತಮವಂತ ರೀತಿಯಲ್ಲಿ ನಡೆಸಿಕೊಡ್ರೆಯ. ಸ್ತೋತ್ರ ಸ್ವಾಮಿ. ಸ್ತೋತ್ರ 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 ಸ್ತೋತ್ರ. ಅಪ್ಪ, ಈ ಪ್ರಾರ್ಥನೆಗೆ ಹೋರಾಡುವಂತ ಎಲ್ಲ ಅಂಧಕಾರ ಹೋರಾಟ ಶಕ್ತಿಗಳನ್ನು ನಜರೇತಿನ ಯೇಸುವಿನ ಹೆಸರಲ್ಲಿ ಲಯ ಮಾಡ್ತಾ ಇದ್ದಾನೆ ಸ್ವಾಮಿ. ದೇವರೇ, ನೀವು ಕಾರ್ಯ ಮಾಡ್ರಿ. ಸ್ತೋತ್ರ ಸ್ವಾಮಿ. ನಿಮ್ಮ ಮಹಿಮೆಯ ಮೇಘದ ಮೂಲಕ ಈ ಆರಾಧನೆ ನಡೆಸಿಕೊಡ್ರಯ್ಯ. ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ. ಸ್ತೋತ್ರ ರಾಜ. ಸ್ತೋತ್ರ ಏಸಪ್ಪ. ಆರಾಧನೆ ಭಾಗವನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇನೆ ಸ್ವಾಮಿ. ಏಸಪ್ಪ, ವಾಕ್ಯದ ಭಾಗ್ಯ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ಕಾಣಿಕೆ ಭಾಗ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ. ಏಸಪ್ಪ, ಎಲ್ಲವೂ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಿದ್ದೀನಿ. ನೀನೇ ಏಸಪ್ಪ ನಿಮ್ಮ ಕಂಟ್ರೋಲಿಗೆ ತೆಗೆದುಕೊಂಡು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಡ್ರಿ ಅಯ್ಯ. ಸ್ತೋತ್ರ ಕಣಪ್ಪ. ಸ್ತೋತ್ರ ಸ್ತೋತ್ರ. ಹಾಲೆಲ್ಲೂಯ ಹಾಲೆಲ್ಲೂಯ. ಸರ್ವಶಕ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ವಾಮಿ. ಭಿನ್ನ ಕೇಳುವ ನನ್ನ ಕರ್ತನೇ ನಿನಗೆ ಸ್ತೋತ್ರ. ಮನ ಮರುಗೋ ದೇವರೇ ನಿಮಗೆ ಸ್ತೋತ್ರ ರಾಜ. ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿಮಗೆ ಸ್ತೋತ್ರ. ಹಾಲೆಲ್ಲೂಯ ಹಾಲೆಲ್ಲೂಯ ಹಾಲೆಲ್ಲೂಯ. ಏಸಪ್ಪ, ನಿಮ್ಮ ಪ್ರಸನ್ನತೆ ಯಾದ ಸುತ್ತಲೂ ಆವರಿಸಿಕೊಳ್ಳಲಿ ಕರ್ತನೆ. ಸ್ತೋತ್ರ ಸ್ವಾಮಿ. ಸ್ತೋತ್ರ ಏಸಪ್ಪ. ನೀವೇ ಆ ಏಸಪ್ಪ ಆರಾಧನೆಗೆ ಯೋಗ್ಯನಾಗಿದ್ದುಕೊಂಡು ಅಪ್ಪ ಈ ಪ್ರಾರ್ಥನೆ ನಡೆಸಿಕೊಡ್ರಿ ಅಯ್ಯ. ಸ್ತೋತ್ರ ಸ್ವಾಮಿ. ನಿಮ್ಮ ಮಹಿಮೆಯ ಮೇಘದ ಮೂಲಕ ಈ ಪ್ರಾರ್ಥನೆ ನಡೆಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಪರಲೋಕದ ತಂದೆ. ಆಮೇನ್ ಆಮೇನ್. ಓಕೆ, ಕೆಲವೊಂದು ಹಾಡುಗಳನ್ನ ಆಡುತ್ತಾ ದೇವರ ನಾಮವನ್ನು ಘನಪಡಿಸಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ. ಪ್ರತಿಯೊಬ್ಬರು ಬಾಯಿ ತೆರೆದು ಚಪ್ಪಾಳೆ ತಟ್ಟುತ್ತಾ ನಮ್ಮ ರಾಜಾದಿ ರಾಜನನ್ನ ಸ್ತುತಿ ಮಾಡೋಣ.
ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು
ನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಅಪರಿತ ಜೀವಿತದಿ ಮಾದರಿಯ ತೋರಿಸಿದ ಅಪರಿತ ಜೀವಿತದಿ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಹಲ್ಲೆಲೂಯಾ ಪರಿಶುದ್ಧ ಪುಣ್ಯನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಸರ್ವ ಜನರೆಲ್ಲ ಸೇರಿ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸರ್ವ ಜನರೆಲ್ಲ ಸೇರಿ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ ಹಲ್ಲೆಲೂಯಾ ಹರ್ಷದಿಂದ ಆಡುವ ನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಲೆಕ್ಕವಿಲ್ಲದಷ್ಟು ಪಾಪರಣ್ಣಿಂದ ತೆಗೆಯಲು ನನಗಾಗಿ ಬಂದ ನಾಮ ಲೆಕ್ಕವಿಲ್ಲದಷ್ಟು ಪಾಪರಣ್ಣಿಂದ ತೆಗೆಯಲು ನನಗಾಗಿ ಬಂದ ನಾಮ ಅನ್ಯರೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ ಅನ್ಯರೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ ಉನ್ನತ ಪುಣ್ಯನಾಮ ಹಲ್ಲೆಲೂಯಾ ಉನ್ನತ ಪುಣ್ಯನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಭೂತಬಾಧಿತರಿಗೆ ನರರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಭೂತಬಾಧಿತರಿಗೆ ನರರೋಗಿಗಳಿಗೆ
ಸ್ತೋತ್ರ. ಎಲ್ಲರ ಕಣ್ಮುಚ್ಚಿ ನಾವೆಲ್ಲರೂ ಕೂಡ ದೇವಾದ ದೇವರನ್ನು ಆರಾಧಿಸೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳನ್ನು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಿಕನಾದ ದೇವರನ್ನು ನಾವೆಲ್ಲರೂ ಸೇರಿ ಘನಪಡಿಸೋಣ. యేసయ్యా హల్లెలూయా ఆరాధనే ఆరాధనే యేసయ్యా ಪರಿಶುದ್ಧ ಆತ್ಮನಾಗಿರುವ ದೇವರು ನಿಮಗೆ ಸ್ತೋತ್ರ. ಸ್ತುತಿ ಸಿಂಹಾಸನದ ಮೇಲೆ ಎಂದೆಂದಿಗೂ ವಾಸವಾಗಿರುವ ಸರ್ವಲೋಕದ ಒಡೆಯನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲ ಮಮನದ ಶಖೋರನಮಕರಬಮ యేసయ్యా ఆరాధనే ఆరాధనే యేసయ్యా ఆరాధనే స్తోత్రం 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 స్తోత్రం. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲ ವೇಳೆಯಲ್ಲಿ ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಸ್ತೋತ್ರ.
ಅನುದಿನವು ನಿಮಗೆ ಆರಾಧನೆ ನಿಮಗೆ ಅನುದಿನವು ನಿಮಗೆ. ಪರಿಶುದ್ಧನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀ ನಂಬಿಗಸ್ತನಾಗಿರುವ ದೇವರು, ಪ್ರತಿ ವಿಷಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ಯೇಸಪ್ಪ, ಎಲ್ಲ ವೇಳೆಯಲ್ಲಿ ಜೊತೆಯಾಗಿದ್ದು ನಮ್ಮನ್ನು ಬಲಪಡಿಸುವ ದೇವರು ನಿನಗೆ ಸ್ತೋತ್ರ. ಇಲ್ಲದನ್ನು ಇರುವುದಾಗಿ ಕರೆಯುವ ಸರ್ವಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಕಲಾಮ ಶತೋಕಲಾಬ ಕಲಾಬ. ರಿಕಲಾಮ ಶತೋಕಲಾಬ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪ್ರತಿ ವಿಷಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಇಲ್ಲದನಿಗೆ ಇರುವುದಾಗಿ ಕರೆಯುವ ಸರ್ವಶಕ್ತನೇ ನಿನಗೆ ಸ್ತೋತ್ರ. ಅಯ್ಯ, ನೀನೇ ದೇವರೇ ಮುಂದಿನ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಮ್ಮನ್ನು ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅನಾದಿ ಕಾಲದಲ್ಲಿ ನಮ್ಮನ್ನು ಆರಿಸಿಕೊಂಡ ದೇವರೇ ನಿನಗೆ ಸ್ತೋತ್ರ. ಅನಾದಿ ಕಾಲದಲ್ಲಿ ದೇವರೇ ಸಪ ನಮ್ಮನ್ನು ಸ್ಥಿರಪಡಿಸಿದ ಆತನೇ ನಿನಗೆ ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಎಸಪ, ಪ್ರತಿ ವಿಷಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಎಲ್ಲ ವೇಳೆಯಲ್ಲಿ ದೇವರೇ ಸ್ಥಿರವಾದ ಜೀವಿತವನ್ನು ಕೊಡಲು ಶಕ್ತನೇ ನಿನಗೆ ಸ್ತೋತ್ರ ದೇವರೇ. ನೀತಿಯ ರಾಜನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಏಸಪ್ಪ, ನೀನೇ ಕರ್ತಾದೆ ಕರ್ತನೆ. ಪ್ರತಿ ವಿಷಯದಲ್ಲಿ ನಮ್ಮನ್ನು ಬಲಪಡಿಸು. ಪ್ರತಿ ವಿಷಯದಲ್ಲಿ ದೇವರೇ ಸಪ ನಮ್ಮ ಜೊತೆ ಇದ್ದುಕೊಂಡು ದೇವರೇ ಸಪ ನಮ್ಮ ನಡೆಸಲು ಬನ್ನಿರಿ. ಸರ್ವಶಕ್ತನಾಗಿರುವ ದೇವರೇ, ನಮ್ಮೊಟ್ಟಿಗಿದ್ದುಕೊಂಡು ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರ್ವಶಕ್ತಿ ನೀನು ನಮ್ಮ ಜೊತೆ ಇದ್ದುಕೊಂಡು ನಡೆಸಲು ಬನ್ನಿರಿ. ಪವಿತ್ರ ಆತ್ಮನೇ, ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಏಸಪ್ಪ, ನಿನಗೆ ಸ್ತೋತ್ರ. ಸರ್ವಲೋಕದ ಒಡೆಯನೇ ನಿನಗೆ ಸ್ತೋತ್ರ ದೇವರೇ. ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಎಂದೆಂದಿಗೂ ಜೊತೆಯಾಗಿದ್ದು ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಅಯ್ಯ, ಮುಂದಿನ ಪ್ರತಿ ವಿಷಯದಲ್ಲಿ ನೀನಿದ್ದುಕೊಂಡು ನಡೆಸಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್. ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಜನರು ಸಂತೋಷವಾಗಿದ್ದೀರಿ. ಆತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಏನು ಪಡಬೇಕು ಹೇಳ್ರಿ? ಮಾತಾಡಿ, ಏನು ಪಡಬೇಕು? ನಾವೆಲ್ಲರೂ ಸಂತೋಷ ಪಡಬೇಕು. ಓಕೆ, ಪ್ರೀತಿ ಉಳ್ಳ ದೇವ ಜನರೇ, ಈಗ ಜನರು ದೇವರ ವಾಕ್ಯ ಕೇಳಕ್ಕೆ ಆಸೆ ಐತೆ. ತೆಗಿರಿ, ವಾಕ್ಯ ಓದೋಣ. ಪ್ರಸಂಗಿ 4ನೇ ಅಧ್ಯಾಯ 9ನೇ ವಚನ. ವಾಕ್ಯ ಓದೋಣ. ಒಬ್ಬರಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ಈ ಸಮಯದಲ್ಲಿ ಕರ್ತಾದೆ ಕರ್ತನೆ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ಸಭೆಯಾಗಿ ಸೇರಿ ಬಂದ ಪ್ರತಿಯೊಬ್ಬರೊಟ್ಟಿಗೂ ನೀನು ಮಾತನಾಡು. ಸಭೆಯಾಗಿ ಸೇರಿದವರೊಟ್ಟಿಗೂ ಕರ್ತಾದೆ ಕರ್ತನೆ ನೀನೇ ವಾಕ್ಯಗಳನ್ನು ತೋರ್ಪಡಿಸಿ ನೀನು ಮಾತನಾಡಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಎಲ್ಲರಿ ಹಲ್ಲೆಲೂಯ. ಕೈ ಎತ್ತೋಣ. ಹಲ್ಲೆಲೂಯ. ಎಷ್ಟು ಜನರಿಗೆ ಜ್ಞಾನ ಇದೆ? ನನಗೆ ಜ್ಞಾನ ಇದೆ ನಂತರ ಕೈ ಎತ್ತಿರಿ.
జ్ఞాన ಇದೆ, ನನకి బుద్ధి ಇದೆ, నాకు తెలివి ఉంది, నాకు ఆలోచన చేయడానికి మంచి శక్తి ఉంది, ನನಗೆ ಆಲೋಚನೆ ಮಾಡುವ ಶಕ್ತಿ ಇದೆ, ನನಗೆ ಜ್ಞಾನ ಇದೆ ಅನ್ನುವಂಥವ್ರು ಕೈ ಎತ್ತರಿ ಒಂದ್ಸಾರಿ. ನಿಮ್ಮ ಕೈಗಳು ಓಡಬೇಕು. ರೈಟ್, ನಿಮ್ಮೆಲ್ಲರಿಗೆ ಅಷ್ಟೆಲ್ಲ ಕೈಗಳಿದಾವಲ್ಲ. ಈಗ ಗಮನಿಸ್ರಿ, ಇಲ್ಲಿ ಕೂಡ ಒಬ್ಬ ಜ್ಞಾನಿ ಇದ್ದಾನೆ. ಆ ಜ್ಞಾನಿ ಬರಿತಾ ಹೇಳ್ತಾನೆ, ಇಲ್ಲಿ ಅಂತ ಹೇಳ್ತಾನೆ, ಒಬ್ಬನಿಗಿಂತ ಇಬ್ಬರು ಲೇಸಂತೆ. ಏನಂತೆ? ಎಲ್ಲ ಹೇಳ್ರಿ, ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಹಲ್ಲೆಲೂಯ. ಈಗ ಗಮನಿಸ್ರಿ, ಒಬ್ಬನು ಮಾಡುವ ಕೆಲಸಕ್ಕೆ ಇಬ್ಬರು ಮಾಡುವ ಕೆಲಸಕ್ಕೆ ಬಹಳ ವ್ಯತ್ಯಾಸ ಇರ್ತಾ ಇಲ್ವಾ? ಮಾತಾಡ್ರಿ. ಒಬ್ಬರು ಮಾಡುವ ಕೆಲಸಕ್ಕೆ ಇಬ್ಬರು ಮಾಡುವ ಕೆಲಸಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ. ಇಬ್ಬರು ಬೇಗ ಮುಗಿಸ್ಬೋದು, ಒಬ್ಬನೇ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹೌದಾ? ಇಲ್ಲ, ಮಾತಾಡ್ರಿ. ನಿಮ್ಮ ಸಮಯ ಅಂತರ, ಇನ್ನು ನಮ್ಮ ಸಮಯ ಬಂದಿಲ್ಲ ಅಂತ ಹೇಳಿ. ಗಮನಿಸ್ರಿ, ದೇವರ ವಾಕ್ಯ ಹೇಳ್ತೆ, ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ. ಯಾಕೆ ಒಬ್ಬನು ಪ್ರಯಾಸ ಪಟ್ಟರೆ ಒಳ್ಳೆ ಲಾಭ ಅಲ್ಲ? ಇಬ್ಬರು ಪ್ರಯಾಸ ಪಟ್ಟರೆ, ಇಬ್ಬರು ಕೆಲಸ ಮಾಡಿದ್ರೆ, ಇಬ್ಬರು ಕಷ್ಟಪಟ್ಟರೆ ಅವ್ರಿಗೆ ಒಳ್ಳೆ ಲಾಭ. ಯಾಕೆ? ಹಲ್ಲೆಲೂಯ. ಯಾಕೆ? ತೆಗಿರಿ ಕೆಳಗೆ ವಚನ, ಹಂಗೆ ಓದೋಣ. 10ನೇ ವಚನ ಓದ್ರಿ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನು ಇಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಹಲ್ಲೆಲೂಯ. ಯಾಕೆ ಇಬ್ಬರು ಇರ್ಬೇಕಂದ್ರೆ, ಒಬ್ಬನಿಗೆ ಸೋತಾಗ ಇವನ್ ಬಲ ಕೊಡೋ ಜೊತೆ ಇರಬೇಕು. ಹೌದಾ? ಒಬ್ಬನ ಕಷ್ಟದಲ್ಲಿರುವಾಗ ಅವನ್ನ ಆಧರಿಸಿಕೊಳ್ಳೋದಕ್ಕೆ ಇರಬೇಕು. ಆಮೇನ್. ಮಾಡ್ಬಿಡು, ಒಬ್ಬನೇ ಮಾಡಲಿ, ಒಬ್ಬನೇ ಕಷ್ಟಪಡಲಿ, ಒಬ್ಬನೇ ಮುಂದೆ ಸಾಗಲಿ, ಒಬ್ಬನೇ ಜೀವನ ಮಾಡಲಿ, ಎಲ್ಲ ಒಬ್ಬನೇ ಅಂತ ಕಳಿಸಿದ್ರೆ ಹಲ್ಲೆಲೂಯ, ಅವನ ಗತಿ ಏನಾಗೋದು ಗೊತ್ತಾ? ಯಾರಿಗೆ ಹೇಳ್ಕೊಳ್ಬೇಕು ಅರ್ಥ ಆಗಲ್ಲ, ಅಂತ ದುರ್ಗತಿ ಬಂದ್ಬಿಡುತ್ತೆ. ಇವತ್ತು ವಾಕ್ಯ ಕೇಳುವ ನಾವು ತಿಳ್ಕೊಳ್ಬೇಕು, ಒಬ್ಬನಿಗಿಂತ ಇಬ್ಬರು ಲೇಸು. ಹಲ್ಲೆಲೂಯ. ಇವತ್ತು ನಮ್ಮ ಸಭೆಯಲ್ಲಿ ಕೂಡ ಬಹಳ ಜನ ಹೆಂಗಂದ್ರೆ, ಅವರೇ ಪ್ರಾರ್ಥನೆ ಮಾಡ್ತಾರೆ ಬಿಡ, ನಮ್ಗೇನು ಅನ್ನಂಗಿದ್ರೆ ಬಹಳ ಜನರು. ಎಲ್ಲರೂ ಕೂಡ ದೇವರ ಆ ವಾಕ್ಯಗಳಲ್ಲಿ ನೆಲೆಯಾಗಿ ನಿಂತು ಆಲಯದಲ್ಲಿ ಸ್ಥಿರವಾಗಿ ಬೆಳಿಬೇಕು. ಹಲ್ಲೆಲೂಯ. ಗಮನಿಸ್ರಿ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಒಬ್ಬನ ಬಿದ್ದರೆ ಇನ್ನೊಬ್ಬನ ಎತ್ತಾಗಿರ್ಬೇಕಂತೆ. ಇವತ್ತು ಹಂಗಲ್ಲ. ಪ್ರಾರ್ಥನೆ ಎಷ್ಟನ್ನ ಕಷ್ಟ ಪಡಲಿ, ಆ ಚರ್ಚೆ ಕೆಲಸಗಳು ಎಷ್ಟನ್ನೇ ಕಷ್ಟ ಇರಲಿ, ಸುಮ್ಮನೆ ನಿಂತು ನೋಡೋರದಾರ. ಏನು ಮಾಡೋರದಾರ ಹೇಳ್ರಿ? ನಿಂತು ನೋಡೋರದಾರ, ಕಷ್ಟಪಡೋರಿಲ್ಲ. ಹೌದಲ್ಲ? ಒಬ್ಬರೇ ಮಾಡ್ತಾರೆ. ಅಲ್ಲಿ ಏನೈತೆ, ಹೋಗೋಣ, ಇಲ್ಲ ಅದು ಅಲ್ಲಲ್ಲಿ ಮಾಡ್ಲಿ ಬಿಡು. ನೋಡ್ರಿ, ಲೌಕಿಕವಾದ ಜೀವಿತದಲ್ಲಿ ಹೆಂಗಿರ್ತಾರೋ ಪರವಾಗಿಲ್ಲ, ಬಟ್ ಆತ್ಮಿಕ ಜೀವಿತದಲ್ಲಿ ಒಬ್ಬರಿಗೊಬ್ಬರು ಐಕ್ಯವಾಗಿರ್ಬೇಕು. ಏನಾಗಿರ್ಬೇಕು ಹೇಳ್ರಿ? ಇಬ್ಬರು ಅಂದ್ರೆ ಅರ್ಥ ಏನು? ಐಕ್ಯತೆ. ಹಲ್ಲೆಲೂಯ. ಇಬ್ಬರು ಅಂದ್ರೆ ಏನು ಹೇಳ್ರಿ? ಐಕ್ಯತೆ, ಹೊಂದಾಣಿಕೆ. ನಮ್ಮ ವಿಶ್ವಾಸಗಳಲ್ಲಿ ಹೊಂದಾಣಿಕೆ ಐತಾ? ಮಾತಾಡ್ರಿ, ಹೊಂದಾಣಿಕೆ ಐತಾ? ಎಲ್ಲ ಸ್ವಾರ್ಥಿಗಳಲ್ಲ. ಹಲ್ಲೆಲೂಯ. ಎಲ್ಲ ಸ್ವಾರ್ಥಿಗಳೇ, ಐಕ್ಯತೆ ಇಲ್ಲ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಒಬ್ಬನಿಗಿಂತ ಏನಂತೆ? ಇಬ್ಬರು ಲೇಸು. ಹಲ್ಲೆಲೂಯ. ಯಾಕೆ ಇಬ್ಬರು ಲೇಸು ಅಂದ್ರೆ, ಅಲ್ಲಿ ವಾಕ್ಯ ಹೋದಾಗ ಒಬ್ಬನು ಬಿದ್ದರೆ ಹೆಂಗೆತ್ತಬೇಕು? ತೆಗರಿ, ಗಲಾತಿ 6ನೇ ಅಧ್ಯಾಯ 2ನೇ ವಚನ ವಾಕ್ಯ ಓದೋಣ. ಗಲಾತಿ 6ನೇ ಅಧ್ಯಾಯ 2ನೇ ವಚನ ವಾಕ್ಯ ಓದೋಣ. ಪೌಲನು ಮೊದಲನೇ ಪತ್ರಿಕೆ ಬರಿತಾನೆ, ಈ ಮಾತನ್ನು ಹೇಳ್ತಾನೆ. 6:2 ಗಲಾತಿ. ಒಬ್ಬರು ಮತ್ತೊಬ್ಬರ ಭಾರವನ್ನು ಒತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸರಿ. ಇದು ಯಾರ ನಿಯಮ ಅಂತೆ? ಇದು ಒಬ್ಬನು ಮತ್ತೊಬ್ಬನ ಭಾರವನ್ನು ಏನ್ ಮಾಡ್ಬೇಕಂತೆ? ಒತ್ತುಕೊಳ್ಳಬೇಕಂತೆ. ಸಭೆಯ ಭಾರವನ್ನು ಸಭಿಕರು ಒತ್ತುಕೊಳ್ಳಬೇಕು. ಹಲ್ಲೆಲೂಯ. ಕುಟುಂಬದ ಭಾರವನ್ನು ಕುಟುಂಬಿಕರು ಒತ್ತುಕೊಳ್ಳಬೇಕು. ಹಲ್ಲೆಲೂಯ. ಅದು ಬಿಟ್ಟು ಅವ್ರ ಹೆಂಗನಾಗ್ಲಿ ನಮ್ಮ ಇಷ್ಟ ಅನ್ನಂಗೆ ಇರಬಾರ್ದು. ದೇವರ ವಾಕ್ಯದಲ್ಲಿ ಕ್ರಿಸ್ತನ ನಿಯಮವೇನಂದ್ರೆ, ಒಬ್ಬನ ಭಾರವನ್ನು ಮತ್ತೊಬ್ಬನ ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕು? ಒತ್ತುಕೊಳ್ಬೇಕು. ಜನರು ಸೇವೆಯ ಭಾರ ಒತ್ತಿಕೊಂಡ್ರೆ, ಸೇವೆಯ ಭಾರ ಅಂದ್ರೆ ವಾಕ್ಯ ಹೇಳದಂದ್ರೆ ಸೇವೆ ಅಲ್ಲ. ಬಹಳ ಜನರು ಹಿಂಗ ಅನ್ಕೊಂಡ್ಬಿಟ್ರ, ವಾಕ್ಯ ಹೇಳದಂದ್ರೆ ಸೇವೆ ಅಲ್ಲ. ಕಸ ಬಳಿಯೋದು ಕೂಡ ಸೇವೆನೆ, ಬಾತ್ರೂಮ್ ತೊಳೆಯೋದು ಕೂಡ ಸೇವೆನೆ. ಏಸನ ಪಾಸ್ಟರ್ ಜನ ನೋಡ್ರಿ, ಏಸನ ಆಂಧ್ರದಲ್ಲಿರುವಂತ ಏಸನ ಪಾಸ್ಟರ್ ಅಂತೇಳಿ, ಅವರು ಗಮನಿಸ್ರಿ, ಅವ್ರ ಹತ್ರ ಸೇವೆಗೆ ಹೋದ್ರೆ ಬಾತ್ರೂಮ್ ತೊಳೆಯಕ್ಕೆ ಬಿಡ್ತೀನಿ ಫಸ್ಟು. ನಾನು ಸೇವಕ ಆಗ್ತೀನಿ, ನನ್ನ ಪಾಸ್ಟರ್ ಅಂತಂದ್ರೆ ಫಸ್ಟ್ ಎಲ್ಲಿಗೆ ಬಿಡ್ತೀರಿ ಅಂತ ಹೇಳ್ರಿ? ಬಾತ್ರೂಮ್ ತೊಳೆಯಕ್ಕೆ. ಆಗ ಗಮನಿಸ್ರಿ,
ಆ ಬಾತ್ರೂಮ್ ತೊಳೆಯೋಕೆ ಸೇವಕರು ನಾನು ಪಾಸ್ ಆಗ್ಬೇಕಂದ್ರೆ ಅದು ಮಾಡ್ತಿದ್ದಂತೆ. ಇವತ್ತು ನಿಮ್ಮನ್ನು ಯಾರಾದ್ರೂ ಒಬ್ಬರನ್ನ ಬಿಟ್ಟರೆ ಚರ್ಚೆ ಬಿಟ್ಟೋಗ್ಬಿಡ್ತಾರೆ ನೀವು. ನಮ್ಮನ್ನ ಬಾತ್ರೂಮ್ ತೊಳೆಯಕ್ಕೆ ಬಿಡ್ತಾನ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ದೇವರ ಕ್ರಿಸ್ತನ ನಿಯಮ ಏನಂದ್ರೆ, ಒಬ್ಬನು ಮತ್ತೊಬ್ಬರ ಭಾರವನ್ನು ಏನು ಮಾಡ್ಬೇಕಂತೆ, ಹೊತ್ತುಕೊಳ್ಳಬೇಕಂತೆ. ಹಲ್ಲೆಲೂಯ. ಇದು ಸಭೆಯ ಕರ್ತವ್ಯ. ಇದು ಯಾರ ಕರ್ತವ್ಯ ಹೇಳ್ರಿ ಇದು? ಈಗ ನಾನು ಮಾತು ಹೇಳ್ತೀನಿ ಗಮನಿಸ್ರಿ. ಚರ್ಚ್ ಕಟ್ಟಡ ವಿಷಯದಲ್ಲಿ ಒಬ್ಬನೇ ಎಲ್ಲ ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಕಾರ ಆಗಿ ಕೆಲಸ ಮಾಡೋ ಅಣ್ಣ ಕೂಡ ಇದ್ದಾನೆ, ನಮ್ಮ ಹುಡುಗರು ಕೂಡ ಇದ್ದಾರೆ. ಇಷ್ಟೇ, ನಾವು ಒಂದೇನಾ? ನೀವು ಯಾರಿಲ್ಲ? ಇನ್ನೊಂದ್ಸರಿ ಹೋದ್ರೆ ಗಲಾತ್ಯ 6:7 ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸ್ಬೇಕಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ನಿಯಮ ನೆರವೇರಿಸ್ಬೇಕು? ಈಗ ಕಿಶೋರ್ ಒಬ್ಬನೇ ಕಷ್ಟಪಡ್ತಿರ್ತಾನ, ಪ್ರವೀಣ್ ಅದಕ್ಕೆ ನೆರವೇದ, ಅದು ಕ್ರಿಸ್ತನ ನಿಯಮ. ಅದು ಭಾರ ಹೊತ್ಕೊಳ್ಳೋದು. ಇವತ್ತು ತಿಮ್ಮಣ್ಣ ಒಬ್ಬರೇ ಕೆಲಸ ಮಾಡ್ತಾ ಇರ್ತಾರ, ಅದಕ್ಕೆ ಇನ್ನೊಬ್ಬರ ಜೊತೆಗೆ ಆದರೆ ಅದು ಕ್ರಿಸ್ತನ ನಿಯಮ. ಅದು ಹೊತ್ಕೊಳ್ಳೋದು ಭಾರ ಇರಬಾಳ. ನೀನು ಕೂಡ ಮಾಡ್ತೀಯಲ್ಲ, ನಾವು ಕೂಡ ಮಾಡ್ತೀವಿ ಜೊತೆಗೆ. ಸ್ವಲ್ಪ ನಿನಗೆ ಈಸಿ ಆಗುತ್ತೆ. ಅಷ್ಟುದ್ದ ಈ 40 ಅಡಿ ನೀನೇ ಕಟ್ಟಬೇಕಂದ್ರೆ ಹೆಂಗಾಗುತ್ತೆ? ಆ ಪಾರ್ಟ್ ಒಬ್ರು ಈ ಪಾರ್ಟ್ ಒಬ್ರು ಕಟ್ಟಿದ್ದೀರಿ, ಅನುಕೂಲ ಆಗುತ್ತಲ್ಲ, ಈಸಿ ಆಗುತ್ತಲ್ಲ. ಹಂಗೆ ಒಬ್ಬರು ಭಾರ ಒಬ್ರು ಓಡಬೇಕು. ಅದು ನನ್ನ ನಿಯಮ ಅಲ್ಲ. ಭಕ್ತನಾದ ಪೌಲನ್ ಹೇಳ್ತಾನೆ, ಅದು ಕ್ರಿಸ್ತನ ನಿಯಮ ಅಂತ. ಅದು ಯಾರ ನಿಯಮ ಅಂತ ಅದು? ಅದಕ್ಕೋಸ್ಕರ ನಾನು ಅವಾಗ ಹೇಳ್ತಿರೋದು, ನಾವು ಯಾವತ್ತಿಗೂ ನೆವ ಹೇಳೋರಾಗಿರ್ಬೋದು, ನಮ್ಮ ದೇಹನ ಬಚ್ಚಿಟ್ಕೊಳ್ಬಾರ್ದು. ಉಪಯೋಗಿಸು ದೇವ್ರಿಗೋಸ್ಕರ. ಹಲ್ಲೆಲೂಯ. ಉಪಯೋಗಿಸು. ಅದು ಉಪಯೋಗಿಸಲು ಬರಲಿ ದೇವ್ರಿಗೋಸ್ಕರ. ನಿನಗೆ ತಕ್ಕ ಪ್ರತಿಫಲ ಬರಲಿಲ್ಲ ಅಂದ್ರೆ ಅವಾಗ ಕೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಹಿಂಗೆ ಭಾರವನ್ನು ಹೊತ್ತುಕೊಳ್ಬೇಕು. ಯಾಕೆಂದ್ರೆ ಅದು ಕ್ರಿಸ್ತನ ನಿಯಮ. ಹಲ್ಲೆಲೂಯ. ನಮ್ಮ ಭಾರ ಹೊತ್ಕೊಂಡನ ಇಲ್ಲ ಯೇಸು ಸ್ವಾಮಿ, ಆತನ ಅದಕ್ಕೋಸ್ಕರ ನಿಯಮ ಮಾಡೋದು. ನಮ್ಮ ಪಾಪದ ಭಾರ ಎಲ್ಲ ಯಾರು ಹೊತ್ಕೊಂಡ್ರೆ ಹೇಳ್ರಿ? ಯೇಸು ಹೊತ್ಕೊಂಡಿದ್ದಾನೆ. ಆತನ ನಿಯಮ ಏನು? ಒಬ್ಬರ ಭಾರವನ್ನು ಮತ್ತೊಬ್ಬನು ಏನು ಮಾಡ್ಬೇಕಂತೆ? ಹೊತ್ತುಕೊಳ್ಳಬೇಕಂತೆ. ಒಂದು ಸಾರಿ ದೇವರು ಮೋಶೆ ಮೇಲೆ ದೊಡ್ಡ ಭಾರ ಹಾಕಿದ. ಏನು ಭಾರ ಹೇಳ್ರಿ? ಟೋಟಲ್ ಇಸ್ರಾಯೇಲ್ ಜನರನ್ನ ಹೊರಗೆ ಕರ್ಕೊಂಡ್ಬರ್ಬೇಕು. ಐಗುಪ್ತ ದೇಶದಿಂದ ಕರ್ಕೊಂಡ್ಬಂದು ಕಾನಾನ್ ದೇಶಕ್ಕೆ ನಡೆಸಬೇಕು. ಆ ನಡೆಸುವ ಪ್ರಕ್ರಿಯೆಯಲ್ಲಿ ಮೋಶೆ ಹೇಳ್ತಾನೆ, ತೆಗೆರೆ ವಾಕ್ಯ ಓದೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 14ನೇ ವಚನ. ಒಂದ್ಸಾರಿ ಓದ್ರಿ, ಬೇಡ. 1 ಧರ್ಮೋಪದೇಶ ಕಂಡ 1ನೇ ಅಧ್ಯಾಯ 9ನೇ ವಚನ ಓದ್ರಿ ಬೇಗ. ಆ ಕಾಲದಲ್ಲಿ ನಾನು ನಿಮ್ಮ ಸಂಗಡ ಮಾತಾಡಿ, ಅಲ್ಲಿ ನೋಡ್ರಿ ಹೇಳ್ತೆ, ನಿಮ್ಮ ಭಾರವನ್ನು ನಾನೊಬ್ಬನೇ ಓರುವುದು ಅಸಾಧ್ಯ. ಮೋಶೆ ಹೇಳ್ತಾ ನೋಡ್ರಿ, ಮೋಶೆ ಪ್ರಾರ್ಥನೆ ಮಾಡ್ರೆ ಕೆಂಪು ಸಮುದ್ರ ವಿಭಾಗ ಆಗೈತೆ. ಹಲ್ಲೆಲೂಯ. ಮೋಶೆ ಪ್ರಾರ್ಥನೆ ಮಾಡ್ರೆ ಮನ್ನಾ ಬಂದತೆ. ಹಲ್ಲೆಲೂಯ. ಮೋಶೆ ಮೋಶೆ ಕೈಯಲ್ಲಿರುವಂತ ಕರ ಕೆಳಗೆ ಹಾಕಿದ್ರೆ ಆವಾಗೈತೆ. ಅಷ್ಟು ಸಾಮರ್ಥ್ಯಗಳು, ಅಷ್ಟು ಬಲಶಾಲಿ. ಆದ್ರೂ ಕೂಡ ಹೇಳ್ತಾನೆ, ನಿಮ್ಮೆಲ್ಲರ ಭಾರ ಹೊರಗೆ ನನಗೆ ಅಸಾಧ್ಯ. ಮತ್ತೆ ಅರಣ್ಯಕಾಂಡ ಓದಿ ಇನ್ನೊಂದ್ಸಾರಿ. ಅರಣ್ಯಕಾಂಡ 11ನೇ ಅಧ್ಯಾಯ 14ನೇ ವಚನ ಓದ್ರಿ ಬೇಗ. 11:14. ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ, ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ಹಲ್ಲೆಲೂಯ. ಅರ್ಥ ಮಾಡ್ರಿ, ಭಕ್ತರು ಹೇಳ್ತಾರೆ ನಾನು ಒಬ್ಬನಕ್ಕೆ ಹಾಕಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ನಿಯಮ ಏನ್ ಮಾಡಿದ್ರು ಹೊಸ ಒಡಂಬಡಿಕೆಯಲ್ಲಿ? ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊರಬೇಕಂತೆ. ಮೋಶೆ ಹೇಳಿದ್ರೆ ನಾನು ಒಬ್ಬನ ಕೈಲಿ ಇಷ್ಟು ಜನರು ಹೊರಕ್ ಹಾಕಲ್ಲ, ನಾನು ಒಬ್ಬನ ಕೈಲಿ ಇದೆಲ್ಲ ಮಾಡಕ್ ಹಾಕಲ್ಲ, ಇದು ನನಗೆ ಅಸಾಧ್ಯ. ಹಲ್ಲೆಲೂಯ. ಇವತ್ತು ಈ ವಾಕ್ಯ ಕೇಳುವ ನೀವು ತಿಳ್ಕೊಡ್ರಿ, ಎಲ್ಲ ಪಾಸ್ಟರ್ ಓರ್ಬೇಕಂದ್ರೆ ಹಾಕಲ್ಲ. ವಿಶ್ವಾಸಿಗಳು ನೀವು ಕೂಡ ಕೈ ಜೋಡಿಸಿ ಏನಾಗಿರ್ಬೇಕು ಹೇಳ್ರಿ? ದೇವರ ಕೆಲಸವನ್ನು ಮಾಡುವವರಾಗಿರ್ಬೇಕು. ಆಮೆನ್. ಒಂದು ಐಕ್ಯವಾಗಿದ್ದು ನಮ್ಮ ಜೀವಿತದಲ್ಲಿ ಹಾದು ಹೋಗ್ಬೇಕು. ಹಲ್ಲೆಲೂಯ. ಕ್ರಿಸ್ತನ ನಿಯಮವನ್ನು ಮಾಡುವ ವಿಶ್ವಾಸಿ, ಅವನ ಜೀವಿತದಲ್ಲಿ ದೊಡ್ಡ ಬದಲಾವಣೆಗಳು ಬಂದೇ ಬರುತ್ತೆ. ಆಮೆನ್. ಹಲ್ಲೆಲೂಯ. ಮೋಶೆ ಏನ್ ಹೇಳ್ತಾನೆ ನೋಡ್ರಿ, ಇದು ಭಾರ ನನಗೆ ಹೊರಕ್ ಹಾಕಲ್ಲ, ನಾನು ಒಬ್ಬನ ಕೈಲಿ ಹಾಕಲ್ಲ. ಹಲ್ಲೆಲೂಯ. ಅದಕ್ಕೋಸ್ಕರ ಜ್ಞಾನಿಯಾದ ಸೊಲೊಮೋನನು ಈ ಧರ್ಮೋಪದೇಶವನ್ನೆಲ್ಲ, ಈ ಧರ್ಮಶಾಸ್ತ್ರವೆಲ್ಲ ತಿಳಿದವನು. ಯಾಕಂದ್ರೆ ಜ್ಞಾನಿ ವಿವೇಕಿ ಉಳ್ಳ ವ್ಯಕ್ತಿ ಹೇಳ್ತಾನೆ, ಒಬ್ಬನಿಗಿಂತ ಇಬ್ಬರು ಲೇಸು. ಹಲ್ಲೆಲೂಯ, ಹಲ್ಲೆಲೂಯ. ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಮೋಶೆ ಎಲ್ಲವರೆಗೆ ನಡೆಸಿದಲ್ರಿ ಇಸ್ರಾಯೇಲ್ ಜನರನ್ನ? ಎಲ್ಲವರೆಗೆ ನಡೆಸಿದ? ಒಂದು ಹಂತಕ್ಕೆ ನಡೆಸಿದ. ಅದಾದ್ಮೇಲೆ ಅವರಿಬ್ಬರನ್ನ ಅವ್ರ ಇಸ್ರಾಯೇಲ್ ಜನರನ್ನ ಯಾರು ನಡೆಸ್ಕೊಂಡು ಹೋದ್ರು ಹೇಳ್ರಿ? ಇಬ್ರು. ಯಾರು? ಅವ್ರ ಹೆಸರೇನು? ಯೆಹೋಶುವ, ಕಾಲೇಬ್. ಹಲ್ಲೆಲೂಯ. ಈಗ ತಿಳ್ಕೊಡ್ರಿ, ಮೋಶೆಯ ಭಾರವನ್ನು ಯೆಹೋಶುವ, ಕಾಲೇಬ್ ಹೊತ್ಕೊಂಡ್ರು.
ಅವರೆಷ್ಟು ಗುಣಗಟ್ಟಿದ್ರು ಕೂಡ, ಅವರೆಷ್ಟು ಗೋಳಾಡಿದ್ರು ಕೂಡ, ಅವರೆಷ್ಟೇ ಗೋಗರಿದ್ರು ಕೂಡ ಅದನ್ನ ಕೇಳಿಸಿಕೊಂಡು ಸಹಿಸಿಕೊಂಡು ಎಲ್ಲವನ್ನು ಏನ್ ಮಾಡಿದ್ರು, ಈ ನೋವನ್ನು ನುಂಗಿಕೊಂಡು ಅವರು ಕಾನಾನ್ ದೇಶಕ್ಕೆ ಹಾದು ಹೋದ್ರು. ಹಲ್ಲೆಲೂಯಾ. ಏನಾದ್ರು ಹೇಳ್ರ ಅವರು ಹೋಗ್ತಾ ಹೋಗ್ತಾ ಇರ್ಲಿಕ್ಕೆ ಯೋರ್ದಾನ್ ಹೊಳೆ ಎದುರಾಯ್ತು ಅವ್ರಿಗೆ. ಅವರಿಬ್ರು ಕರ್ಕೊಂಡು ಹೋಗ್ತಾ ಇದ್ರು, ಯೋರ್ದಾನ್ ಹೊಳೆ ಎದುರಾಯ್ತು. ಮೋಶೆ ಎಷ್ಟು ಬಲ ಐತಾ ಇಲ್ಲ ಇವ್ರಿಗೆ ಗೊತ್ತಿಲ್ಲ. ಆದ್ರೆ ಯಾವಾಗಾದ್ರೆ ಮೋಶೆ ಇಲ್ಲ, ಈಗ ಯೆಹೋಶುವ ಕಾಲೇಬ್ ಇಬ್ಬರು ಕೂಡ ಅವರ ಪ್ರಯಾಸ ಬಹಳ ದೊಡ್ಡದು. ದೇವರು ತೋರಿಸಿದ ಗಮ್ಯಕ್ಕೆ ಕರ್ಕೊಂಡು ಹೋಗಲು ಅವರು ಸಿದ್ಧವಾದಾಗ ಯೋರ್ದಾನ್ ಹೊಳೆ ಎದುರಾಯ್ತು. ಬಟ್ ಆದ್ರೆ ದೇವ್ರು ಹೇಳ್ದ, ನಿಮ್ಮನ್ನು ಶುದ್ಧಿ ಮಾಡ್ಕೊಂಡು ಅದರೊಳಗೆ ಕಾಲಿಕ್ರಿ, ಯಾಜಕರೇ ಮಂಜು ಸುತ್ತಕೊಂಡು ಕಾಲಿಕ್ರಿ, ತಟ ಮೀರಿ ಹರಿಯುವ ನೀರು ನಿಂತು ಹೋಗುತ್ತೆ. ಹಲ್ಲೆಲೂಯ. ಅಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಎರಕ ಗೋಡೆ ಸಂಪೂರ್ಣ ಅಡ್ಡಿ ಅವರಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ಮೋಶೆ ಇದ್ದಾಗ ಅನೇಕ ಅಡೆತಡೆಗಳು ಬಂದು, ಆದ್ರೆ ಯೆಹೋಶುವ ಕಾಲೇಬ್ ಅದೇ ಭಾರ. ಯಾರ ಭಾರ ಅದು? ದೇವರ ಭಾರ ಅದು. ಹಲ್ಲೆಲೂಯ. ದೇವ ಸೇವೆಯ ಭಾರ ಅದು. ಆಮೆನ್. ಯಾವ ಭಾರ ಹೇಳ್ರದು? ಯೆಹೋಶುವ ಕಾಲೇಬ್ ಕರ್ಕೊಂಡು ಹೋಗೋದಕ್ಕೆ ಭಾರ ಯಾವ್ದದು? ಯೆಹೋಶುವನ ಅತ್ತೆ ಕೆಲಸ ಏನಾದ್ರು ಮಾಡ್ತದೇನಾ? ಅಲ್ಲಂದ್ರೆ ಕಾಲೇಬ್ ಅವ್ರ ಮಾಮನ ಕೆಲಸ ಏನಾದ್ರು ಮಾಡ್ತದೇನಾ? ಇಲ್ಲ ಯೆಹೋಶುವ ಮತ್ತೆ ಕಾಲೇಬು ಅವ್ರ ಅಪ್ಪ ಅಮ್ಮನ ಕೆಲಸ ಏನಾದ್ರು ಮಾಡ್ತಾರಾ? ಯೆಹೋಶುವ ಕಾಲೇಬ್ ಅವ್ರ ಅಪ್ಪ ಅಮ್ಮ ಎಲ್ಲಾ ಜನರನ್ನ ಕಾನಾನ್ ದೇಶ ಕರ್ಕೊಂಡು ಹೋಗಂತ ಏನಾದ್ರು ಹೇಳಿದ್ರ? ಇಲ್ಲ, ದೇವರು ಹೇಳಿದ ಮಾತು ಅದು. ಯಾರು ಹೇಳಿದ ಮಾತು ಹೇಳಿರೋದು? ದೇವರ ಮಾತು. ಆ ಭಾರವನ್ನು ಹೊತ್ತುಕೊಂಡು ಸಾಕ್ತಾ ಇದ್ದಾರೆ. ಹಲ್ಲೆಲೂಯ. ಅಡೆತಡೆ ಬಂದರೂ ಕೂಡ ಹಿಂಜಾರ್ಲಿಲ್ಲ ಅವರು. ಹಲ್ಲೆಲೂಯ. ಅದೇ ನಮಗೆ ಸ್ವಲ್ಪ ಸ್ಟ್ರಗಲ್ ಆದರೆ ಹಿಂಜಾರಿ ಬಿಡ್ತೀವಿ. ಏನು ಮಾಡ್ಬಿಡ್ತೀವಿ ಹೇಳ್ರಿ, ನಾವು ಹಿಂದೆಗೆದು ಬಿಡ್ತೀವಿ. ಸಾಕಪ್ಪ ಬೇಡ ಅಂತೀವಿ. ಹಲ್ಲೆಲೂಯ. ಏನು ಮಾಡ್ಬಿಡ್ತೀವಿ ಹೇಳ್ರಿ, ಹಿಂದೆ ಆಗ್ಬಿಡ್ತೀವಿ. ಬ್ಯಾಬೇಡ ಅಂತ. ಭಾರ ಕೆಲಸ. ಇವತ್ತು ಈ ವಾಕ್ಯ ಕೇಳುವ ನಾವು ತಿಳ್ಕೊಳ್ಬೇಕು, ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊರಬೇಕು. ಹಲ್ಲೆಲೂಯ. ಅದು ಸೇವೆಯ ಭಾರವನ್ನು ಹೊತ್ತುಕೊಳ್ಳಬೇಕು. ಆಮೆನ್. ಸೇವೆಯಲ್ಲಿರುವಂಥ ಅನೇಕ ಭಾರಗಳಿರ್ತವೆ. ಸೇವೆ ಅಂದರೆ ಮಾತಾಡೋದಷ್ಟು ಈಜಿ ಅಲ್ಲ. ಹಲ್ಲೆಲೂಯ. ಮಾತನಾಡೋದಷ್ಟು ಈಜಿ ಅಲ್ಲ. ನಾನು ಸೇವೆ, ನಾನು ಪಾಸ್ಟರ್ ಅನ್ನೋದಷ್ಟು ಈಜಿ ಅಲ್ಲ. ಬಟ್ ಆದರೆ ಒಳ್ಳೆ ವಿಶ್ವಾಸಗಳಿದ್ರೆ ಪರವಾಗಿಲ್ಲ. ಒಳ್ಳೆ ವಿಶ್ವಾಸಗಳಿದ್ರೆ ಸೇವೆಯಲ್ಲಿ ಪರವಾಗಿಲ್ಲ. ಆದರೆ ಅದೇ ವಿಶ್ವಾಸಗಳು ಮೊಂಡ್ರಿರ್ತಾರ. ಹೆಂಗಿರ್ತಾರೆ ಹೇಳ್ರಿ? ಭಾಳ ಮೊಂಡ್ರು. ಎಷ್ಟು ಹೇಳಿದ್ರೆ ಕೇಳಲ್ಲ, ಏನು ಹೇಳಿದ್ರೆ ಕೇಳಲ್ಲ. ಹಲ್ಲೆಲೂಯ. ಅವ್ರಿಗೆ ಇಷ್ಟ ಬಂದಿದ್ದ ರೀತಿಯಲ್ಲೇ ಇರ್ತಾರೆ. ಅಂಥ ವಿಶ್ವಾಸಗಳಿದ್ರೆ ಸತ್ಯವಾಗಿ ಆ ಪಾಸ್ಟ್ರಿಗೆ ಎಷ್ಟು ನೋವಿರುತ್ತಂದ್ರೆ ಹಂಗಿರುತ್ತೆ. ಇವತ್ತು ಈ ವಾಕ್ಯ ಕೇಳುವ ನಾವು ತಿಳ್ಕೊಳ್ಬೇಕು, ಒಬ್ಬರ ಭಾರವನ್ನು ಮತ್ತೊಬ್ಬರು ಏನು ಮಾಡ್ಬೇಕು ಹೇಳ್ರಿ? ಹೊತ್ತುಕೊಳ್ಬೇಕು, ಹೊರಬೇಕು. ಯಾಕಂದ್ರೆ ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಯೆಹೋಶುವ ಕಾಲೇಬ್ ಇಬ್ಬರು ಕೂಡ ಗಮನಿಸ್ರಿ, ಅವರ ಆ ಪ್ರಯಾಸ ಪಟ್ಟರು. ಕರ್ಕೊಂಡು ಹೋದ್ರೆ ಇಲ್ಲ ಕಾನಾನ್ ದೇಶಕ್ಕೆ? ಕರ್ಕೊಂಡು ಹೋದ್ರೆ ಇಲ್ಲ? ಮಾತಾಡಿ. ಕರ್ಕೊಂಡು ಹೋದ್ರೆ ಇಲ್ಲ? ಮತ್ತೆ ಪ್ರಯಾಸ ಪಟ್ರಿಲ್ಲ ಅವರು? ಸ್ಟ್ರಗಲ್ಸ್ ಬಂತ ಇಲ್ಲ ಅವರಿಗೆ? ಅದಕ್ಕೋಸ್ಕರ ನಾವು ಕೂಡ ದೇವರ ಭಾರವನ್ನು ಹೊರೋಣ. ಆಮೇನ್. ಸೇವೆಯ ಭಾರವನ್ನು ಓದೋಣ. ಹಲ್ಲೆಲೂಯ. ನಾವೇನು ಮಾಡಿ ಹೇಳ್ರಿ? ಸೇವೆಯ ಭಾರವನ್ನು ಹೊರೋಣ. ಆಮೇನ್. ಯಾಕೆ ಸೇವೆ ಭಾರ ಹೊರಬೇಕು ಹೇಳ್ರಿ? ನಾವು ಎಫೆಸಿ 4ನೇ ವಚನ ಪ್ರಕಾರ ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ನಾವೆಲ್ಲರೂ ಯಾವ ದೇಹಕ್ಕೆ ಸೇರಿದವರು? ಕ್ರಿಸ್ತನೆಂಬ ದೇಹಕ್ಕೆ ಸೇರಿದವರು ನಾವೆಲ್ಲರೂ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವನ್ನು ನಂಬಿದ್ದೇವೆ ಅಂದಮೇಲೆ ನಾವು ಕ್ರಿಸ್ತನ ದೇಹಕ್ಕೆ ಸೇರಿದವರು. ಆಮೇನ್, ಹಲ್ಲೆಲೂಯ. ಈಗ ಆತನಲ್ಲಿ ಸೇರಿದ ನಾವು ಆತನು ಕೊಟ್ಟ ಆ ಸೇವೆಯ ಭಾರವನ್ನು ಎಲ್ಲರ ಮೇಲೆ ಇರುತ್ತಾ? ಒಬ್ಬರ ಮೇಲೆ ಇರಬೇಕಾ? ಎಲ್ಲರ ಮೇಲೆ ಇರಬೇಕು. ಹಲ್ಲೆಲೂಯ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇವೆಯ ಭಾರವನ್ನು ಹೊರಬೇಕು. ಆಮೇನ್, ಹಲ್ಲೆಲೂಯ. ಬರೀ ಭಾನುವಾರ ಬಂದೆ, ಬೈಬಲ್ ಹಿಡ್ಕೊಂಬಂದೆ, ಸಿಂಗಾರ ಮಾಡ್ಕೊಂಬಂದೆ, ಮುಖಕ್ಕೆ ಪೌಡ್ರ್ ಹಚ್ಕೊಂಬಂದೆ, ಲಿಫ್ಟಿಗೆ ಹಚ್ಕೊಂಬಂದೆ, ಕಾಡಿಗೆ ಹಚ್ಕೊಂಡು ಬಂದೆ, ಗಂಡು ಮಕ್ಕಳು ಲುಂಗಿ ಹಂಗೆ ಹಚ್ಕೊಂಬಂದೆ, ಅಂಗಿ ಪ್ಯಾಂಟ್ ಹಚ್ಕೊಂಬಂದೆ, ಮೀಸ್ ಹಿಂಗೆ ಅನ್ಕಂದೆ, ಇದೆಲ್ಲ ಮುಖ್ಯ. ಹಲ್ಲೆಲೂಯ. ಚೆನ್ನಾಗಿ ಕಾಣಬೇಕು, ಚೆನ್ನಾಗಿರ್ಬೇಕು, ತಪ್ಪಲ್ಲ. ಬಟ್ ಆದರೆ ಸೇವೆಯ ಭಾರ ಇರ್ಬೇಕು. ಮೊಟ್ಟ ಮೊದಲಾಗಿ ನಿಮಗೆ ಏನಿರ್ಬೇಕು ಹೇಳ್ರಿ? ಬಜಾರ್ಗೆ ಹೋಗೋಣ, ರೆಡಾಗಿ ಹೋಗ್ತಾನೆ, ತಲೆಗೆ ಎಣ್ಣೆ ಚೆಂದು. ದೊಡ್ಡವ್ರು ಹೇಳ್ತಾರೆ, ನೋಡಪ್ಪ ನಮ್ಮ ಒಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಕೂಡ ಮೂತಿ ಮೀಸಿಗೆ ಎಣ್ಣೆ ಇರಬೇಕಂತೆ. ಅಂತಾರೆ ಭಾಳ ಜನ ಅದ್ರಿ ಇವತ್ತು. ನೀವಂಗ ಆಗ್ಬಾರ್ದು. ಭಾರ ಹೊತ್ಕೊಳ್ಬೇಕು, ದೇವರ ಸೇವೆಯ ಭಾರ ಹೊತ್ಕೊಳ್ಬೇಕು. ಹಲ್ಲೆಲೂಯ. ಸಂಡೇ ಬಂತಂದ್ರೆ ಹಿಂಗೆ ಬಂದು ಮತ್ತೆ ನೆಕ್ಸ್ಟ್ ಸಂಡೇ ಹಿಂಗೆ ಬರಂಗಿರಬಾರ್ದು.
ಭಾರ ಏನು, ಈ ವಾರದಲ್ಲಿ ಏನೇನು ಕೆಲಸಗಳಿದಾವೆ, ಏನು ಪ್ರಾರ್ಥನೆ ಐತೆ, ಯಾವ ರೀತಿ ಸಭೆಯಲ್ಲಿ ಏನೇನು ಕಾರ್ಯಕ್ರಮಗಳಿದಾವೆ, ಅದು ಹೊತ್ಕೊಳ್ಬೇಕು ನೀವು. ಬೈಬಲ್ ಹಿಂಗೆ ಹಿಡ್ಕೊಂಬರೋದು ದೊಡ್ಡದಲ್ಲ. ಇದರಲ್ಲಿರುವ ಭಾರವನ್ನು, ಇದರಲ್ಲಿ ಏನೈತೆ ಹೇಳ್ರಿ, ದೇವರ ಮನಸ್ಸಿನ ಮಾತುಗಳಿವೆ. ಹಲ್ಲೆಲೂಯಾ. ಆತನ ಮನಸ್ಸಿನ ಮಾತುಗಳ ಭಾರವನ್ನು ಏನು ಮಾಡ್ಬೇಕು ಹೇಳ್ರಿ, ಒತ್ತುಕೊಂಡು ಜೀವನದಲ್ಲಿ ಮುಂದೆ ಸಾಗಬೇಕು. ಹಲ್ಲೆಲೂಯಾ. ಏನು ಮಾಡ್ಬೇಕಲ್ರಿ ನಾವು ಅಲ್ಲಿರೋ ಜೀವನದಲ್ಲಿ ಮುಂದೆ ಯಾಕೆ ಹೊತ್ಕೊಳ್ಬೇಕು ನಾವು? ಆತನ ದೇಹಕ್ಕೆ ಸೇರಿದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ದೇಹಕ್ಕೆ ಸೇರಿದವರು ಹೇಳ್ರಿ ನಾವು? ಯೇಸುವಿನ ದೇಹಕ್ಕೆ ಸೇರಿದವರು. ಅದಕ್ಕೋಸ್ಕರ ನಮ್ಮಲ್ಲಿ ಗಮನಿಸ್ರಿ, ಭಾರ ಇರ್ಬೇಕು. ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ಮಾತಾಡ್ರಿ. ನಮ್ಮಲ್ಲಿ ಏನಿರ್ಬೇಕು? ಭಾರ. ಎಲ್ಲ ಹೇಳ್ರಿ, ನಮ್ಮಲ್ಲಿ, ಎಲ್ಲರೂ ಜೋರು ಹೇಳ್ರಿ, ನಮ್ಮಲ್ಲಿ ಭಾರ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲ ಸುವಾರ್ತೆ ಸಾರ್ತಾ ಇದ್ದ. ಪೌಲ ಸುವಾರ್ತೆ ಸಾರ್ತಾ ಇದ್ರೆ, ಪೌಲನ ಜೊತೆಯಲ್ಲಿ ಒಬ್ಬ ಸುವಾರ್ತೆ ಸಾರೋದಕ್ಕಾಗಿ ಒಬ್ಬ ವ್ಯಕ್ತಿ ಹಿಂದೆ ಬಂದ. ಆ ವ್ಯಕ್ತಿನ ಪೌಲ ಕರ್ಕೊಂಡ, ಜೊತೆಗೆ ಬಾ, ಹೋಗೋಣ, ಯಾಕಂದ್ರೆ ಒಬ್ರು ಹೋಗ್ಕಿಂತ ಇಬ್ರು ಒಳ್ಳೇದು ಅಂತೇಳಿ ಕರ್ಕೊಂಡು ಹೋಗ್ತಾ ಇರುವಾಗ ಒಂದು ದೆವ್ವ ಅವ್ರನ್ನ ಹಿಂದೆ ಬಂದು ಏನ್ ಮಾಡ್ತೈತೆ ಹೇಳ್ರಿ, ಕಾಡಿಸ್ತಾ ಇತ್ತು, ಅವ್ರಿಗೆ ಬೇಸರಗೊಳಿಸ್ತಾ ಇತ್ತು. ಹಲ್ಲೆಲೂಯಾ. ಇವತ್ತಿಗೂ ನೋಡ್ರಿ, ಕೆಲವೊಂದು ಹುಡುಗಿಯರಿಂದ ಕೆಲವೊಂದು ಹುಡುಗರು ಬರ್ರ ಅಂತ ಓದಿರ್ತಾರ, ಓದ್ತಾರ ಇಲ್ಲ? ಆ ಹುಡುಗಿರ ಲಾಸ್ಟ್ ತಲೆ ಕೆಟ್ಟ ಅವ್ರ ಅಪ್ಪಗನ್ನ ಹೇಳ್ತಾರಲ್ಲ, ಪೊಲೀಸನ ಕೊಂಡ್ತಾರ. ಇಲ್ಲಂದ್ರೆ ಇವರೇ ಏನ್ ಬಾ ಸ್ಲಿಪ್ಪರ್ ತಂದು ಹೊಡಿಬೇಕಾ, ಇಲ್ಲಾಂದ್ರೆ ನಾವು ಒಂದು ಹೂವು ಕೊಡ್ಬೇಕಾ ಅಂತೇಳಿ ಏನೋ ಒಂದು ಡಿಸ್ಮಿಸ್ ಆಗ್ತದೆ. ಬಟ್ ಆದ್ರೆ ಗಮನಿಸ್ರಿ, ಈಗ ಪೌಲ ಶೀಲ ಇಬ್ಬರು ಕೂಡ ಸುವಾರ್ತೆಗೆ ಹೋಗ್ತಾ ಇರೋರು. ಪ್ರಾರ್ಥನೆ ಎಲ್ಲಿ ನಡೆಯಕತ್ತೆ ಅಲ್ಲಿ ಕೇಳ್ಕೊಂಡು ಹೋಗಿ ಮುಂದೆ ಸುವಾರ್ತೆ ಸಾರೋದಕ್ಕೆ ಹೋಗ್ತಾ ಇದ್ರೆ ಒಂದು ದೆವ್ವ ಅವ್ರ ನಿಂದೆ ಕಾಲ ಬಂದ್ಬಿಡುತ್ತೆ. ಒದ್ದು ಫೋಮೆ ಅಂದ್ರೆ ಓಸ್ತಾನ್ರ ಅನ್ನಕತ್ತ ದೆವ್ವ ಹಿಂದಿಂದೇ ಬರಕತ್ತೆ. ನಿಮಗೆ ತಗೊಳ್ರಿ, ನೈಟ್ ಟೈಮಲ್ಲಿ ಅಥವಾ ಯಾವಾಗಾದ್ರೂ ಸೇವೆಗೆ ಸುವಾರ್ತೆಗೆ ಒಬ್ಬರನ್ನೇ ಕಳಿಸಿದಾಗ ಅಥವಾ ಇಬ್ಬರನ್ನ ಕಳಿಸಿದಾಗ ಹಿಂದೆ ದೆವ್ವ ಬಂದ್ರೆ ಏನ್ ಮಾಡ್ತೀರಿ ನೀವು? ಆ ಪಕ್ಕ ಪಾರಿಪೋ, నేను ఈ పక్క పారిపోతే మేము బచావ్ అవుతాం, లేకపోతే మమ్మల్ని ఇద్దరిని తన్నేస్తుంది. ఇది ఏం చేస్తుంది? ಒಡೆದು ಬಿಡುತ್ತೆ. ಭಯಪಡ್ತಿರಲಿಲ್ಲ. ಭಕ್ತರು ಭಯಪಡಲ್ಲ, ಯುಕ್ತರು ಭಯಪಡ್ತಾರೆ. ಭಕ್ತರು ಏನ್ ಮಾಡಲ್ಲ ಹೇಳ್ರಿ, ಭಯಪಡಲ್ಲ, ಯುಕ್ತರು ಭಯಪಡ್ತಾರೆ. ಹಲ್ಲೆಲೂಯಾ. ಈ ಪೌಲ ಶೀಲ ಸುವಾರ್ತೆ ಸಾರ್ತಾ ಹೋಗ್ತಾ ಇರುವಾಗ ಈ ದೆವ್ವ ಹಿಂದನೇ ಕಲೆಬಿದ್ದೆ. ಆಗ ಯಾವಾಗ ದೆವ್ವ ಓಡಿಸಿದೋ ಪೌಲ, ನಜರೇತಿನ ಯೇಸುವಿನ ನಾಮದಲ್ಲಿ ಓಡಂದ, ಬಿಟ್ಟು ಆಕೆಯ ಆದಾಯ ಅಂದ್ರೆ ಕಣಿ ಹೇಳೋದು. ಯಾವಾಗ ದೆವ್ವ ಹೋಗ್ಬಿಡ್ತೋ ಅವಾಗ ಏನಾಗ್ಬಿಡ್ತು ಗೊತ್ತಾ? ಸಾದಾ ಸೀದಾ ಮನುಷ್ಯಳಾಗ್ಬಿಟ್ಲು. ಆಗ ಆದಾಯ ತಪ್ಪಿ ಹೋದಾಗ ಅವರಿಬ್ಬರನ್ನ ಅಲ್ಲಿರುವಂತ ಅಧಿಕಾರಿಗಳಿಗೆ ಹೇಳಿ ಎಲ್ಲಿಗೆ ಹಾಕ್ಸಿದ್ರು? ಜೈಲಿಗೆ ಹಾಕ್ಸಿದ್ರು. ಎಲ್ಲಿಗೆ ಹಾಕ್ಸಿದ್ರು ಹೇಳ್ರಿ? ಪೌಲ ಶೀಲ ಅಂತೇಳಿ ಜಾಸ್ತಿ ಪೌಲನ ಬಗ್ಗೆ. ಬಟ್ ಆದ್ರೆ ಜೊತೆ ಇರುವ ಶೀಲ ಆ ದೇವರ ಭಾರವನ್ನು ಹೊತ್ತುಕೊಂಡವನಾಗಿ ಪೌಲನ ಜೊತೆಯಲ್ಲಿ ಪ್ರಯಾಸ ಪಡುತ್ತಾ ದೇವರ ಸೇವೆಗೆ ಮುಂದೆ ಹೋದ. ಹಲ್ಲೆಲೂಯಾ. ಎಕ್ಸ್ಪೆಷಲಿ ಹೇಳ್ಬೇಕಾದ್ರೆ ಸೆರೆಯಲ್ಲಿ ಕಾಲು ಚಾಚುವುದಕ್ಕೂ ಸ್ಥಳ ಇಲ್ಲ. ಆದ್ರೂ ಕೂಡ ಗಮನಿಸ್ರಿ, ಪೌಲನು ಒಳ್ಳೆ ಉತ್ತಮ ಸೇವಕನು. ಆ ಉತ್ತಮ ಸೇವಕರಿಂದ ಶೀಲನು ಕೂಡ ದೇವರ ಕೆಲಸವನ್ನು, ದೇವರ ಭಾರವನ್ನು ಹೊರಲು ಹಿಂದೆ ಹೋಗ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಜೈಲಲ್ಲಿ ಹಾಕಿದಾಗ ಪೌಲ ಒಬ್ಬನೇ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿಲ್ಲ. ಪೌಲ ಶೀಲರು ತೆಗೆದ ವಾಕ್ಯ ಓದನ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ ವಾಕ್ಯ ಓದನ ಬೇಗ. 16ನೇ ಅಧ್ಯಾಯ 25ನೇ ವಚನ ವಾಕ್ಯ ಓದ್ರಿ ಬೇಗ. ಮಧ್ಯರಾತ್ರಿಯಲ್ಲಿ ಅಲ್ಲೇನಂತೈತೆ? ಪೌಲನು, ನೆಕ್ಸ್ಟ್ ಶೀಲನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಮಧ್ಯರಾತ್ರಿಯಲ್ಲಿ ಪೌಲನು ಶೀಲನು ಏನ್ ಮಾಡ್ತಿದ್ದಾರೆ? ಬೆಸಾಡ್ತಿಲ್ಲ. ಸೇವೆಗೆ ಬಂದಿವಿ ಹಿಂಗ ಆಗ್ಬಿಡ್ತು, ದೇವ್ರ ವಾಕ್ಯ ಹೇಳಕ್ ಬಂದಿವಿ ಹಿಂಗ, ಇದೇನು ಮಾತಾಡ್ತಿಲ್ಲ ಅವರು. ಮಧ್ಯರಾತ್ರಿಯಲ್ಲಿ ಪೌಲ ಪ್ರಾರ್ಥನೆ ಮಾಡ್ತಾನೆ, ಶೀಲನು ಗೋಳಾಡ್ತಾನೆ ಅಂತಿಲ್ಲ. ಅಲ್ಲಿ ಪೌಲ ಶೀಲನು ಪ್ರಾರ್ಥನೆ ಮಾಡುವವರಾಗಿ, ಹಲ್ಲೆಲೂಯಾ, ಏನ್ ಮಾಡ್ತಿರ ಅವರು? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಗೋಳಾಡ್ತಿಲ್ಲ. ಅವರು ದೇವರ ಸೇವೆಯ ಭಾರವನ್ನು ಹೊತ್ತುಕೊಂಡವರಾಗಿ ದೇವರ ಕೆಲಸವನ್ನು ಮಾಡಲು ದೇವರ ಮನಸ್ಸಿನ ಮಾತನ್ನು ಆ ಆಳವನ್ನು ತಿಳ್ಕೊಂಡವರಾಗಿ ಅವರು ಮತ್ತೊಬ್ಬರ ಭಾರವನ್ನು, ಅಂದ್ರೆ ಪೌಲನ ಭಾರವನ್ನು ಶೀಲ ಹೊತ್ಕೊಂಡಿದ್ದಾನೆ, ದೇವರ ಭಾರವನ್ನು ಪೌಲ ಹೊತ್ಕೊಂಡು ಇವರು ಕ್ರಿಸ್ತನ ಸೇವೆಯ ನಿಮಿತ್ತವಾಗಿ ಹಾದು ಹೋಗ್ತಿರುವಾಗ ಮರಣ ಎದುರಾದ್ರೂ ಕೂಡ ಇವರು ಹಿಂಜಾಡ್ತಿಲ್ಲ. ಮಾಡ್ತಿರುವ ಕೆಲಸ ಏನಲ್ಲಿ
ಮಧ್ಯರಾತ್ರಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇದ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಯಗಳಾಗುವಷ್ಟು ಒಡಿಸ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಆದರೂ ಕೂಡ ಸೇವೆಯ ಭಾರ ಬಿಟ್ಟಿಲ್ಲ ಅವರು, ದೇವರಿಗೆ ಹೇಳಿದ ಮಾತನ್ನು ಬಿಟ್ಟಿಲ್ಲ ಅವರು. ಹಲ್ಲೆಲೂಯಾ. ಇದು ಐಕ್ಯತೆ ಅಂದರೆ ಯಾವ್ದು ಹೇಳ್ರಿ? ಅವತ್ತು ಯೆಹೋಶುವ ಕಾಲೇಬ್ ಹೆಂಗೆ ಐಕ್ಯತೆಯಿಂದ ಕಾನಾನ್ ದೇಶಕ್ಕೆ ಇಸ್ರಾಯೇಲ್ ಜನರು ನಡೆಸಿದ್ರು, ಅದೇ ರೀತಿ ಪೌಲ ಶೀಲ ಕೂಡ ಇಲ್ಲಿ ಗಮನಿಸಿದರೆ ಈ ಸನ್ನಿವೇಶದಲ್ಲಿ ಒಂದು ಐಕ್ಯವಾಗಿದ್ದು ಸುವಾರ್ತೆ ವಿಷಯದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಆಮೇನ್. ಅರಸರು ಓಡಿಲಿ, ಯಾರೇ ಸಾಯಿಸಲಿ, ಡೋಂಟ್ ವೆರಿ, ದೇವರಿಗೋಸ್ಕರ ನಾನು ಉರಿಬೇಕು, ದೇವರಿಗೋಸ್ಕರ ನಿಲ್ಲಬೇಕು. ಅದಕ್ಕೋಸ್ಕರ ಪೌಲ ಹೇಳ್ತಾನೆ, ಬದುಕುವುದು ಕ್ರಿಸ್ತನೇ, ಸಾಯುವುದು. ಹಲ್ಲೆಲೂಯಾ. ಇವತ್ತು ಭಾಳ ಜನರು ಅದನ್ನ ಹೇಳ್ತಾರೆ. ಬಟ್ ಆದರೆ ನಿಜ ಹೇಳ್ಬೇಕಾದ್ರೆ ಪೌಲನ ಜೀವಿತದಲ್ಲಿ ಅದೇ ಇತ್ತು. ಇವತ್ತು ಅದೆಷ್ಟೋ ಜನರು ಹೇಳ್ತಾರೆ, ಬಟ್ ಆದ್ರೆ ಅವ್ರ ಜೀವಿತದಲ್ಲಿ ಅದಿರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಡ್ದಲ್ಲ, ಬದುಕುವುದು ಸಾಯುವುದು ನಿನಗಾಗಿಯೇ. ಆಡ್ತೀವಿ. ಅದೆಷ್ಟು ಜನರು ವಿಶ್ವಾಸ ಅದ್ರ ಪ್ರಕಾರ ಇದ್ದೀರಾ? ದೇವರ ಸೇವೆ ಎಂಬ ಭಾರವನ್ನು ಹೊತ್ತುಕೊಂಡು, ಆಲಯದಲ್ಲಿರುವಂಥ ಎಲ್ಲ ಭಾರವನ್ನು ಹೊತ್ತುಕೊಂಡು, ಅಂದರೆ ನೀವು ಪಿಲ್ಲರ್ಗಳ ಥರ ನಿಂದಿರಬೇಕು. ಏನಾಗ್ಬೇಕು ಹೇಳ್ರಿ? ನಿಂತುಕೊಂಡು ದೇವರ ಆ ಒಂದು ಸೇವೆಯ ಭಾರವನ್ನು ಹೊತ್ತುಕೊಂಡು ಮುಂದೆ ಸಾಕಬೇಕು. ಬರೀ ಪೌಲ ಒಂದೇ ಮಧ್ಯರಾತ್ರಿ ಪ್ರಾರ್ಥನೆ ಮಾಡ್ತಿಲ್ಲ, ಜೊತೆಗಿರುವ ಶೀಲನು ಕೂಡ ಪ್ರಾರ್ಥನೆ ಮಾಡುವವನಾಗಿ ಸ್ತುತಿ ಪದಗಳನ್ನು ಆಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಏನಂತ ಹಾಡಾಡಿರ್ಬೋದು ಹೇಳ್ರಿ? ಏನಾಡಿರ್ಬೋದು ಗೊತ್ತಾ? ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಅವ್ರು ಅನ್ಕೊಂಡ್ರಕ್ಲ ಇಲ್ಲಿ ಹೋದ್ರೆ ಬಡಿತಾರ ಅಂತೇಳಿ, ಆದ್ರೂ ಕೂಡ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ಈ ಸೆರೆ ಇಟ್ಟಿರುವುದನ್ನು. ಹಲ್ಲೆಲೂಯಾ. ಆಮೇಲೆ ಹೇಳ್ತಾರ, ಗಾಢಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು, ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಹಲ್ಲೆಲೂಯಾ. ಇಂಥ ಹಾಡಾಡಿರ್ತಾರ ಅವರು. ಏನಾಗ್ಲಿ ಎಲ್ಲ ಒಳ್ಳೇದೇ. ಹಲ್ಲೆಲೂಯಾ. ಹಂಗಿರ್ಬೇಕು ನಾವು ಕೂಡ. ಹಂಗಿರ್ಬೇಕ? ಹೆಂಗಿರ್ಬೇಕು? ಪೌಲ ಶೀಲನು ಮಧ್ಯರಾತ್ರಿಯಲ್ಲಿ ಗಮನಿಸ್ರಿ ಸ್ತುತಿಪದಿಗಳನ್ನು ಆಡುತ್ತಿರುವಾಗ ಸೆರೆಯಲ್ಲಿದ್ದವ್ರು ಏನು ಮಾಡ್ತಾರಂತೆ? ಲಕ್ಷ್ಯವಿಟ್ಟು ಕೇಳಿದ್ರೆ ಅವ್ರಿಗೆ ಅನಿಸ್ಬಿಡುತ್ತೆ, ಸೆರೆಯಲ್ಲಿರ ನಾವು ತಪ್ಪುಗಳು ಮಾಡಿ, ನಾವು ಇನ್ನೊಬ್ಬರನ್ನ ಮರ್ಡರ್ ಮಾಡಿ, ಇನ್ನೊಬ್ಬನಿಗೆ ಅನ್ಯಾಯ ಮಾಡಿ, ಇನ್ನೊಬ್ಬನಿಗೆ ಮೋಸ ಮಾಡಿ, ಕಳ್ತನ ಮಾಡಿ, ಇನ್ನೊಂದು ಕೆಲಸಗಳು ಮಾಡಿ ನಾವು ಇಲ್ಲಿಗೆ ಬಂದೇವೆ. ಬಟ್ ಆದರೆ ಇವರು ತಪ್ಪೇನು ಮಾಡಲ್ಲ, ಆದರೂ ಕೂಡ ಇವರು ಸೆರೆಯಲ್ಲಿದ್ದು ಅವ್ರನ್ನ ದೇವ್ರನ್ನ ಬಯ್ಯದೆ. ಏನು ನಿಂತ ಆಡ್ತಾರಿರು? ಎಲ್ಲ ಒಳ್ಳೆಯದೇ ಆಗುವುದು ದೇವ. ಅವ್ರು ಹಾಡು ಕೇಳ್ತಾ ಕೇಳ್ತಾರೆ. ಯಾರು ಕೇಳ್ತಾರೆ ಹೇಳ್ರಿ? ಆಡೋರು ಇಬ್ಬರಾದ್ರೆ ಕೇಳರು, ಆ ಸೆರೆಮನಿ ಅವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾರೆ, ಅವ್ರಿಗೆ ಅನಿಸುತ್ತೆ ಇವ್ರು ದೇವ್ರು ಇನ್ನೆಂತ ದೇವ್ರಪ್ಪ, ಇವ್ರಿಗೆ ಇಷ್ಟು ಸ್ಟ್ರಗಲ್ಸ್ ಬಂದ್ರು ಕೂಡ ಒಳ್ಳೇದೇ ಅಂತಂದೇಳಿ ಇನ್ನೇನು ಮುಂದೆ ಇವರು ದೇವ್ರನ್ನ ವರ್ಣಿಸ್ಬೋದು, ಇನ್ನೇನು ಇವರು ಆಡ್ಬೋದು ಅಂತೇಳಿ ಲಕ್ಷ್ಯವಿಟ್ಟು ಸೆರೆಮನಿಲಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅಂತ ಏನು ಮಾಡ್ತಾರಂತೆ? ಸೆರೆಮನೆ ಅಸ್ಥಿವಾರಗಳು ಕದಿಲದಾಗಲೂ ಕೂಡ, ಡೋರ್ಗಳು ಓಪನ್ ಆದಾಗಲೂ ಕೂಡ, ಗಮನಿಸಿದ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಕೈದಿ ಕೂಡ ತಪ್ಪಿಸ್ಕೊಂಡು ಹೋಗಿಲ್ಲ. ಯಾಕಂದ್ರೆ ಇವರಿಗೆ ಬಂದಿರುವಂತ ಹೋರಾಟ ನೋಡಿ ಬಾಧೆ ಪಡ್ತಿಲ್ಲ, ಬದಲಾಗಿ ದೇವರನ್ನ ಘನಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇದು ಬಂದಿದ್ದು ಒಳ್ಳೇದೇ. ಆಮೆನ್. ಯಾಕೆ ಗೊತ್ತಾ? ಅಲ್ಲಿ ಒಳ್ಳೇದಾಯ್ತು. ಸೆರೆಮನೆ ಅಧಿಕಾರನೇ ಅವತ್ತು ಆ ಕುಟುಂಬದವರೆಲ್ಲರೂ ಕೂಡ ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ತಿಳ್ಕೊಳ್ಳೋಕೆ ಪ್ರೀತಿಯುಳ್ಳ ದೇವಜನರೇ, ಪೌಲ ಹಾದು ಹೋಗ್ತಿದ್ದ, ಪೌಲನ ಜೊತೆ ಶೀಲನು ಕೂಡ ಆ ಪೌಲನ ಭಾರ, ದೇವರ ಭಾರ ಹೊತ್ತುಕೊಂಡು ಮುಂದೆ ಸಾಗಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರಿಗೆ ಏನಾಗ್ಲಿ ಒಳ್ಳೇದಂತ ಮುಂದೆ ಸಾಗಿದ್ರು. ಇವತ್ತು ಸ್ವಲ್ಪ ಏನಾದ್ರು ಹೇಳಿದ್ರೆ ಹಂಗೆ ಹೇಳ್ಬಾರ್ದು ಪಾಸ್ಟ್ರು, ಹಿಂಗೆ ಹೇಳ್ಬೇಕಿತ್ತು. ಅದಕ್ಕೋಸ್ಕರ ನಾವು ಕೂಡ ಏನು ಮಾಡ್ಬೇಕು ಹೇಳ್ರಿ? ಮಾತಾಡ್ರಿ, ಏನು ಮಾಡಬೇಕು? ಒಬ್ಬನಿಗಿಂತ ಇಬ್ಬರು ಲೇಸು. ಅದೇ ರೀತಿಯಲ್ಲಿ ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಯಾಕಂದರೆ ಒಬ್ಬನು ಬಿದ್ದಾಗ ಮತ್ತೊಬ್ಬನು ಎತ್ತುವವನಿರಬೇಕು. ಎತ್ತುವವನಿಲ್ಲ ಅಂದರೆ ಅವನ ಗತಿ ದುರ್ಗತಿ. ಮತ್ತು ಒಬ್ಬನಿಗೆ ಇನ್ನೊಬ್ಬನೇನಾಗಿರಬೇಕು?
ಭಾರ ಹೊತ್ತುಕೊಳ್ಳುವವನಾಗಿರಬೇಕು. ಒಬ್ಬನ ಭಾರವನ್ನು ಇನ್ನೊಬ್ಬನು ಹೊತ್ತುಕೊಳ್ಳುವವನಾಗಿರಬೇಕು. ಅದೇ ರೀತಿಯಲ್ಲಿ ಸೇವೆಯಲ್ಲಿ ಕೂಡ ಒಬ್ಬರೇ ಮಾಡಲಿ, ಅವರೇ ಮಾಡಲಿಲ್ಲ, ಎಲ್ಲರೂ ಕೆಲಸಗಳನ್ನು ಮಾಡಬೇಕು. ಹಲ್ಲೆಲೂಯಾ. ಮರೆ ನಾವು ಸಂಡೇ ಒಂದೇ ಬರೋದಲ್ಲ, ಪ್ರತಿ ಸಾರಿ ದೇವರ ಕೆಲಸ ಏನಿದೆ ಮಾಡಬೇಕು. ಹಲ್ಲೆಲೂಯಾ. ದೇವರ ಕೆಲಸಗಳು ಮಾಡುತ್ತಾ ಮುಂದೆ ಸಾಗಬೇಕು. ಇರುವ ಕಾಲವೆಲ್ಲ ದೇವರ ಕೆಲಸ ಮಾಡು. ಆಮೆನ್. ಹಲ್ಲೆಲೂಯಾ. ಯಾರೋ ಒಂದು 200 ರೂಪಾಯಿ ಕೂಲಿ ಕೊಡ್ತಾನಂದ್ರೆ ಅವನಿಗೆ ಎಷ್ಟೆಲ್ಲ ಆಯ್ತಪ್ಪ, ಆಯ್ತಮ್ಮ, ಆಯ್ತಕ್ಕ, ಆಯ್ತಣ್ಣ. 1000 ರೂಪಾಯಿ ಕೊಡಿದ್ರೆ ಆಯ್ತಣ್ಣ, ಆಯ್ತಕ್ಕ, ಆಯ್ತಪ್ಪ. ಅವ್ರತ ನೋಡ್ಬೇಕು, ಒಳ್ಳೆ ಅವ್ರನ್ನೇ ಸೊಕರಪ್ಪ, ಓ ಬಡವಮ್ಮ, ಅವ್ರಿಗೆ ಪ್ರಾಮುಖ್ಯತೆ ಕೊಡೈತೋ. ಪರಲೋಕ ದೇವರು ಮಹಾಶಕ್ತನು. ಹಲ್ಲೆಲೂಯಾ. ಬಂಗಾರ ಬೀದಿಗಳನ್ನೇ ಪರಲೋಕದಲ್ಲಿ ಮಾಡಂದ್ರೆ ಅರ್ಥ ಮಾಡ್ರಿ, ಭೂಲೋಕದಲ್ಲಿ ಇಡ್ತಿದ್ದೇನೋ. ಯಾಕಂದ್ರೆ ಇಲ್ಲಿ ಬಹಳ ಜನರು ನಂಬಿಗಸ್ತರಿಲ್ಲ ಅಂತ ಹೇಳಿ ತೆಗೆದುಬಿಟ್ಟಿದ್ದಂಗೆ ಅದನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯದಲ್ಲಿ ಇಡ್ತೇವೆ ಒಬ್ಬರ ಭಾರವನ್ನು ಓರಿ ಹೋಯ್ಕೋ. ಹಲ್ಲೆಲೂಯಾ. ನಾವು ಬೇಯಿಸಿದ್ರೆ ಸಾಕು, ನಮ್ಮ ಮಕ್ಕಳು ಬೇಯಿಸಿದ್ರೆ ಸಾಕು ಅಲ್ಲ, ಎಲ್ಲರೂ ದೇವರ ಕೆಲಸವನ್ನು ಮಾಡಬೇಕು. ಹಲ್ಲೆಲೂಯಾ. ದೇವರ ಕೆಲಸವನ್ನು ಮಾಡುವವರಾಗಿ ಆತ್ಮಿಕ ಜೀವಿತದಲ್ಲಿ ಮುಂದೆ ಸಾಗಬೇಕು. ಆಮೆನ್. ಹಲ್ಲೆಲೂಯಾ. ಆವಾಗ ದೇವರು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತಾನೆ. ಹಲ್ಲೆಲೂಯಾ. ದೇವರು ನಿಮ್ಮ ಜೀವಿತದಲ್ಲಿ ಮಹತ್ತಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಯಾರ ಭಾರ ಅವರನ್ನು ಹೇಳ್ರಿ? ಸೇವೆಯ ಭಾರ. ಹಲ್ಲೆಲೂಯಾ. ಇದು ಒಬ್ಬರೇ ಮಾಡೋದಲ್ಲ, ಎಲ್ಲರೂ ಮಾಡಬೇಕು. ಆಮೇನ್. ನೀವು ಹೆಂಗಂತ ಇದು ಪಾಸ್ಟರ್ ರಾಮಬಾಬು ಭಾರ ಅಂತಲ್ಲ, ಇದು ನಾನು ಮಾಡ್ತಿರೋದು ಕೂಡ ದೇವ್ರ ಕೆಲಸನೇ. ನೀವು ಕೂಡ ದೇವ್ರ ಕೆಲಸನೇ ಮಾಡ್ಬೇಕಂತ ಹೇಳ್ತೀನಿ. ಪ್ರತಿ ವಿಶ್ವಾಸಿ ಕೆಲಸ ಅಂದಮೇಲೆ ಪ್ರತಿ ವಿಶ್ವಾಸಿಗಳು ಮಾಡಲೇಬೇಕು. ಆಮೇನ್. ಆವಾಗಲೇ ಒಂದು ಭಾರ ಬಾಧ್ಯತೆ ಬರುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊರೋಣ, ಭಕ್ತಿಯ ಜೀವನದಲ್ಲಿ ಬಲವಾಗಿ ಮುಂದೆ ಸಾಗೋಣ ಮತ್ತು ನಾವೆಲ್ಲರೂ ಕೂಡ ಆತ್ಮಿಕವಾಗಿ ಸ್ಥಿರವಾಗಿ ಬೆಳೆಯೋಣ. ಹಲ್ಲೆಲೂಯಾ. ಬೆಳೆಯೋಣ ಬೆಳೆದು ಭಕ್ತಿಯಲ್ಲಿ ಬಲವಾಗಿ ಮುಂದೆ ಸಾಗೋಣ. ಕಣ್ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರಿಗೆ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ರಿಖಲಾಮ ಶತು ಖರಾಬ ಕನ್ನದ ರಿಖಲಾಮ ಮಾಮ ರಿಖಮದ ರಬ ಶಕೋ ರಬ ಮಾಮ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಮಹೋನ್ನತ ರಾಜಾದಿರಾಜನಾಗಿರುವ ದೇವರೇ ನಿನಗೆ ಸ್ತೋತ್ರ. ಇವತ್ತು ವಾಕ್ಯದಲ್ಲಿ ದೇವರೇ ಸ್ವಲ್ಪ ಸ್ಥಿರವಾದ ಮಾತುಗಳನ್ನು ತಿಳಿಸಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಆತ್ಮಿಕ ಜೀವಿತದಲ್ಲಿ ಬೆಳೆಯುವುದಕ್ಕಾಗಿ ಏನೆಲ್ಲ ತಿಳ್ಕೊಳ್ಬೇಕೋ ಅದೆಲ್ಲವನ್ನು ತಿಳಿಸಿದಕ್ಕಾಗಿ ಸ್ತೋತ್ರ ದೇವರೇ. ಏಸಪ್ಪ ಕರ್ತನೆ, ವಾಕ್ಯಗಳ ಮೂಲಕ ಮಾತನಾಡಿದ ದೇವರು ಒಬ್ಬರಿಗಿಂತ ಇಬ್ಬರು ಲೇಸ್ ಎಂಬುದಾಗಿ, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ಎಂಬುದಾಗಿ ವಾಕ್ಯದಲ್ಲಿ ಉಡುತ್ತೇವೆ. ಅದು ಮಾತ್ರವಲ್ಲದೆ ಕರ್ತನೆ ದೇವರೇ ಸಭಾ ಒಬ್ಬನ್ನು ಬೀಳುವಾಗ ಮತ್ತೊಬ್ಬನು ಎತ್ತುವನೆಂಬುದಾಗಿ, ಒಂದು ವೇಳೆ ಅವನು ಎತ್ತುವವನು ಇಲ್ಲದಿದ್ದರೆ ಅವನ ಗತಿ ದುರ್ಗತಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿ ಕರ್ತನೆ ಏಸಪ್ಪ, ಇವತ್ತು ವಾಕ್ಯ ಕೇಳಿದ ಪ್ರತಿಯೊಬ್ಬರು ಸೇವೆಗೆ ಭಾರವನ್ನು ಹೊತ್ತುಕೊಳ್ಳುವಂತೆ ವಿಶ್ವಾಸಿಗಳು ದೇವರೇ ಸಪ ಅವರವರು ಬಿದ್ದು ಹೋಗುವಾಗ ಅವರನ್ನು ದೇವರೇ ಸಪ ಅವರ ಭಾರವನ್ನು ಹೊತ್ತುಕೊಂಡು ಆತ್ಮಿಕ ಜೀವಿತದಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು, ಬಲಪಡಿಸು, ಅದ್ಭುತಕರವಾಗಿ ಮುನ್ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ಬಿಡುಗಡೆಯ ಕೊಟ್ಟು ಬಲವಾದ ಕಾರ್ಯವನ್ನು ಮಾಡು. ಎಲ್ಲ ವಿಷಯದಲ್ಲಿ ಕರ್ತನೆ ಉತ್ತಮ ರೀತಿಯಲ್ಲಿ ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ಕರ್ತನೆ ಮಹತ್ತಾದ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಈ ವಾಕ್ಯಗಳನ್ನು ಕೇಳಿದ ಪ್ರತಿ ಆತ್ಮಿಕರು ದೇವರೇ ಸಭ ಆತ್ಮೀಯ ರೀತಿಯಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ಮತ್ತು ದೇವರೇ ಸಭ ಸೇವೆಯ ಭಾರವನ್ನು ನಿನ್ನ ಉದ್ದೇಶಗಳನ್ನು ದೇವರೇ ತಿಳ್ಕೊಂಡವರಾಗಿ ಒಬ್ಬರೊಬ್ಬರ ಕರ್ತನೆ ದೇವರೇ ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊತ್ತುಕೊಂಡು ಸೇವೆಯಲ್ಲಿ ದೇವರೇ ಸಭ ಸ್ಥಿರವಾಗಿ ನಿಂತು ಕರ್ತನೆ ದೇವರೇ ನಿನ್ನ ರಾಜ್ಯವನ್ನು ಕಟ್ಟಲು ಪ್ರತಿಯೊಬ್ಬರು ಸ್ಥಿರವಾಗಿ ನಿಲ್ಲುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ಎಲ್ಲರನ್ನ ಸ್ಥಿರಪಡಿಸು. ಅದು ಮಾತ್ರವಲ್ಲ ದೇವರೇ ಸಭ ಈ 51 ದಿನಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನು ಜಯಪ್ರದವಾಗಿ ನಡೆಸಿ ಎಲ್ಲ ವಿಷಯದಲ್ಲಿ ನೀನೇ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಮತ್ತು ದೇವರೇ ಏಸಪ್ಪ ಆಲಯ ಕಟ್ಟಲ್ಪಡುತ್ತಿರುವಾಗ ಅದಕ್ಕೆ ಬೇಕಾದ ಪ್ರತಿ ಆರ್ಥಿಕ ಸಹಾಯ ದೇವರೇ ದಯಪಾಲಿಸು. ದೇವರೇ ಅದಕ್ಕೆ ಬೇಕಾದ ಪ್ರತಿಯೊಂದು ದೇವರೇ ಅಗತ್ಯವನ್ನು ಪೂರೈಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಬೇಕಾದ ಪ್ರತಿಯೊಂದನ್ನು ಒದಗಿಸಿ ಕೊಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ವಿಷಯದಲ್ಲಿ ಸಹಾಯ ಮಾಡು. ಮತ್ತು 4 ದಿಕ್ಕಿನ ಆತ್ಮಗಳು ಕೂಡ ಸಭೆಗೆ ಸ್ಥಿರವಾಗಿ ಬರುವಂತೆ ಕೃಪೆ ತೋರಿಸಿ ಎಲ್ಲ ವಿಷಯದಲ್ಲಿ ಬಲಪಡಿಸಿ ಅದ್ಭುತ ಮಾಡಬೇಕೆಂತ ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್.
ಆಮೇನ್ ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನನ್ಯ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ಪ್ರಾರ್ಥನೆಗೆ ಬಂದ ಪ್ರತಿ ಕುಟುಂಬದೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೂ, ಪ್ರತಿ ನಡೆಯುವಂಥ ಉಪವಾಸ ಪ್ರಾರ್ಥನೆಯೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್ 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 ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.